ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭಜರೆ ನಂದ ಗೋಪಾಲ ಹರೇ, ಭಜರೆ ನಂದ ಗೋಪಾಲ ಹರೇ, ಭಜರೆ ನಂದ ಗೋಪಾಲ ಹರೇ, ಭಜರೆ ನಂದ ಗೋಪಾಲ ಹರೇ. ಚಿನ್ನಿ, ಮಡಕೆ ಒಡೆಯೋ ಏರ್ಪಾಡು ಮಾಡಿದ್ದೀರಾ? ಮಡಕೆ ತಂದ್ರೆ ಕಟ್ಟೋದೇ ಅಮ್ಮ. ರೆಡಿ ಮಾಡಿದ್ದೀನಿ ಅತ್ತೆ, ಒಂದು ನಿಮಿಷ. ಹಾ, ತಗೊಳ್ಳಿ, ಹುಷಾರು. ನೀವು ಬೇಡ ಬಿಡಿ, ಬಾಲಾಜಿ ಕಟ್ತಾನೆ. ಮಗು ನನ್ನ ಹತ್ರ ಕೊಡು ಕಲ್ಯಾಣಿ. ಸರಿನಮ್ಮ. ಕಲ್ಯಾಣಿ, ಶೌರ್ಯ, ಮಡಕೆ ಒಡಿಬೇಕು ಅಲ್ವಾ? ಹೋಗಿ ಬಟ್ಟೆ ಬದಲಾಯಿಸ್ಕೊಂಬನ್ನಿ. ಸರಿ ಸರಿ ಅಜ್ಜಿ. ಅಮ್ಮ, ಕಂದ ಮಲಗ್ಬಿಟ್ನಾ? ಮಲ್ಕೊಂಡಿದ್ದಾನೆ ಕಲ್ಯಾಣಿ. ತುಂಬಾ ಸುಸ್ತಾಗಿದೆ ಅಲ್ವಾ? ಸರಿನಮ್ಮ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಬನ್ನಿ.
ಕಂದ, ನಾನ್ ಕಣೋ ನಿಮ್ಮಮ್ಮ. ನಿನಗೋಸ್ಕರ ಬಂಗಾರದ ಕಡಗ, ಉಂಗ್ರ, ಚೈನು ಎಲ್ಲ ತಗೊಂಡ್ ಬಂದಿದ್ದೀನಿ ಕಣೋ. ನನ್ನ ಕ್ಷಮಿಸ್ಬಿಡು ಕಂದ. ಹುಟ್ಟಿದ ಹಾಗೆ ನಿನ್ನ ಬಿಟ್ಟು ಹೊರಟು ಹೋದೆ. ಏನ್ ಮಾಡ್ಲಿ, ನನ್ ಮನ್ಸಲ್ಲಿ ಸಿದ್ದು ಇದ್ದಾನೆ. ಹಾಗಂತ ನಿನ್ನ ಬಿಟ್ಟಿರಕ್ಕಾಗ್ತಿಲ್ಲ. ನಿನ್ನ ನನ್ನ ಜೊತೆ ಕರ್ಕೊಂಡು ಹೋಗೋದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಆಗ್ಲಿಲ್ಲ. ಇವಾಗ ನಿನ್ನ ಕರ್ಕೊಂಡು ಹೋಗ್ತೀನಿ. ನೀನು, ನಾನು, ಸಿದ್ದು ಎಲ್ಲ ಸೇರಿ ಸಂತೋಷವಾಗಿರೋಣ, ಸರಿನಾ? ಮಾಜಿ ಗಂಡನ ನೋಡ್ಕೊಂಡು ನೆನಪುಗಳನ್ನ ಮೆಲ್ಕ್ ಹಾಕೋಕ್ ಹೋಗಿರ್ತಾಳೆ. ಏನಮ್ಮ ಕಣ್ಣು ಹಾಕಿ ದೊಡ್ಡದ್ ಮಾಡ್ಕೊಂಡು ನೋಡ್ತಾ ಇದ್ಯಾ? ಕೇಳಿಸ್ಲಿಲ್ವಾ? ತೆಗಿ. ನೋಡ್ದೇನೆ ಕಾಲಿಟ್ರೆ ಕಾಲಕ್ಕೆ ಚುಚ್ಕೊಂಡು ರಕ್ತ ಬರುತ್ತೆ. ಪಾಪ ರಕ್ತ ಬರ್ತಿದೆ ಅಮ್ಮ. ಗಾಜ್ ಚುಚ್ಕೊಂಡ್ರೆ ರಕ್ತ ಬರ್ದೆ ಸಾಂಬಾರು ರಸಂ ಬರುತ್ತಾ ಸೊಸೆ? ನೋವು ಗೊತ್ತಾಗ್ಬೇಕು. ಆಗ್ಲೇ ಇನ್ನೊಂದ್ಸಲ ಈ ಕೆಲಸ ಮಾಡಲ್ಲ. ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡಿರ್ತಾಳೆ. ನಿನ್ನ ಕರ್ಕೊಂಡು ಹೋದ್ರೆ ಆ ಮೀನಾಕ್ಷಮ್ಮ ರಾಕ್ಷಸ ಏನಂತಾಳೋ? ಈಗಾಗ್ಲೇ ನನ್ಗೂ ಸಿದ್ದು ಮಧ್ಯೆ ದೂರ ಜಾಸ್ತಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ. ನಾನೇ ಯಾರದ್ದೋ ಮನೆಯಲ್ಲಿ ತಲೆ ಮರೆಸ್ಕೊಂಡಿದ್ದೀನಿ. ಇವಾಗ ನಿನ್ನೂ ಅಲ್ಲಿ ಕರ್ಕೊಂಡು ಹೋದ್ರೆ ಏನ್ ಅನ್ಕೋತಾರೋ? ಕಂದ, ಇವಾಗ ನಿನ್ನ ನನ್ನ ಜೊತೆ ಕರ್ಕೊಂಡು ಹೋಗಿ ನಮ್ ಕಷ್ಟ ನಿನಗೆ ಹಂಚ್ಬೇಕು ಅನ್ಕೋತಿಲ್ಲ ಕಣೋ. ನನ್ ಜೊತೆ ನೀನಿಲ್ಲ ಅಂದ್ರೆ ನನಗಿರಕ್ಕಾಗಲ್ಲ ಅನ್ನಿಸ್ತಿದೆ. ನನಗೇನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ ಕಂದ. ನನ್ನ ಕ್ಷಮಿಸಿ ಅತ್ತೆ. ನಾನು ದುಡ್ಡಿಗೋಸ್ಕರ ಬರಲಿಲ್ಲ. ನನ್ನ ಮಗು ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಮಗುಗೆ ಕಡ್ಗ ಹಾಕೋಗೋಣ ಅಂತ ಬಂದೆ. ನಿಜವಾಗ್ಲೂ ಅದಕ್ಕೆ ಬಂದೆ ಅತ್ತೆ. ಪ್ಲೀಸ್ ಅತ್ತೆ, ನೀವು ಕಿರ್ಚಾಡ್ಬೇಡಿ. ಶೌರ್ಯ ನೋಡಿದ್ರೆ ನನ್ನ ಸಾಯಿಸ್ಬಿಡ್ತಾನೆ. ಪ್ಲೀಸ್ ಅತ್ತೆ, ಪ್ಲೀಸ್.
ಅಷ್ಟಕ್ಕೂ ನಿನ್ನಿಂದ ಅಲ್ವೇನೆ ಆ ಕಲ್ಯಾಣಿ ನಮ್ಮನೆ ಒಳಗಡೆ ಕಾಲಿಟ್ಟಿರೋದು. ನಿನ್ನ ಸುಮ್ಮನೆ ಬಿಡಲ್ಲ. ನಿನ್ನಿಂದಾಗಿ ನನ್ನ ಮರ್ಯಾದೆ ಪೂರ್ತಿಯಾಗಿ ಹೋಗಿದೆ. ನೀವೇನ್ ಹೇಳ್ತಿದ್ರು ನಂಗೆ ಅರ್ಥ ಆಗ್ತಿಲ್ಲ ಅತ್ತೆ. ನನ್ನ ಬಿಟ್ಬಿಡಿ, ನಾನು ಹೊರಟೋಗ್ತೀನಿ. ಪ್ಲೀಸ್ ಅತ್ತೆ. ನಿನ್ನ ಹಿಡ್ಕೊಟ್ರೆ ಈ ಹಬ್ಬನೇ ಮುಗ್ದು ಹೋಗುತ್ತೆ. ಅತ್ತೆ ಪ್ಲೀಸ್ ಅತ್ತೆ, ಜಾಗ ಬಿಡಿ. ಅತ್ತೆ ಬಿಡಿ ಅತ್ತೆ, ಪ್ಲೀಸ್ ಅತ್ತೆ, ನನ್ನ ಬಿಡಿ. ಅತ್ತೆ ಬಿಡಿ ಅತ್ತೆ, ಪ್ಲೀಸ್ ಅತ್ತೆ, ನಾನು ಇನ್ನೊಂದ್ಸಲ ಇಲ್ಲಿಗೆ ಬರೋದಿಲ್ಲ ಅತ್ತೆ. ಪ್ಲೀಸ್ ನನ್ನ ಕೈ ಬಿಡಿ. ನಾನು ಬಿಡಿ ಬಿಡಿ ಅತ್ತೆ. ಅತ್ತೆ ಇನ್ನೊಂದ್ಸಲ ಇಲ್ಲಿಗೆ ಬರೋದಿಲ್ಲ, ಬಿಟ್ಬಿಡಿ ಪ್ಲೀಸ್. ಅತ್ತೆ ಏನಾಯ್ತತ್ತೆ? ಎದ್ದೇಳಿ. ಅಮ್ಮ ಅಮ್ಮ ಎದ್ದೇಳು. ಏನಾಯ್ತಮ್ಮ? ಏನು? ಸಂಪದ ಬಂದಿಲ್ಲ. ಈ ವಿಷಯನ ಅಜ್ಜಿ ಹತ್ರ ಹೇಳ್ಬೇಕು. ಮಗು ಏಯ್ ಸಂಪದ, ನಾನು ಹೇಳಿಲ್ವಾ ಅವಳು ಇಲ್ಲೇ ಇರ್ತಾಳೆ ಅಂತ? ಏಯ್ ಶೌರ್ಯ ಬರ್ತಿದ್ದಾನೆ, ಬಾರೋ. ಬಾ. ಅಷ್ಟಕ್ಕೂ ಆ ಸಂಪದ ಪದೇ ಪದೇ ನಮ್ಮ ಸಂತೋಷನ ನಾಶ ಮಾಡೋದಕ್ಕೆ ಇಲ್ಲಿಗೆ ಬರ್ತಿದ್ದಾಳೆ. ನಮ್ಮ ಕುಟುಂಬನೇ ಬೇಡ ಅನ್ಕೊಂಡು ಹೊರಟೋದೊಳಗೆ ಮತ್ತೆ ನಮ್ಮ ಕುಟುಂಬದ ಜೊತೆ ಏನ್ ಕೆಲಸ? ಯಾವುದೇ ಸಮಸ್ಯೆ ಇಲ್ಲದೆ ಎಲ್ಲರೂ ಸಂತೋಷವಾಗಿದ್ದೀವಿ ಅನ್ಕೊಳ್ಳೋ ಸಮಯದಲ್ಲಿ ಪ್ರತಿ ಸಲ ಹೀಗೆ ಮಾಡ್ತಾಳೆ. ಹೌದಮ್ಮ, ಅವಳು ಎಲ್ಲಿ ಇರ್ತಾಳೆ ಅಂತಾನೆ ಗೊತ್ತಿಲ್ಲ. ಸ್ವಲ್ಪ ಏಮಾರಿದ್ರೆ ಮಗುನೇ ಎತ್ಕೊಂಡು ಹೋಗ್ಬಿಡ್ತಿದ್ಲು. ಹೌದಮ್ಮ, ಸಮಯಕ್ಕೆ ಸರಿಯಾಗಿ ಅತ್ತೆ ದೇವ್ರ ತರ ಹೋಗಿ ಸಂಪದನ ತಡೆದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ತುಂಬಾ ಥ್ಯಾಂಕ್ಸ್ ಅತ್ತೆ. ಇಷ್ಟು ದಿನ ಮಗು ಮೇಲೆ ನಿಮ್ಗೆ ಕೋಪ ಇದೆ ಅನ್ಕೊಂಡಿದ್ದೆ, ಆದ್ರೆ ನೀವು ತುಂಬಾ ಬದಲಾಗಿದ್ದೀರಾ. ಕಂದನ್ನ ನೀವೇ ನನ್ನಿಂದ ದೂರ ಆಗದೆ ಇರೋ ಹಾಗೆ ತಡೆದ್ರಿ. ನಿಮ್ ಋಣನ ನಾನು ಏನ್ ಮಾಡಿದ್ರು ತೀರ್ಸೋಕ್ಕಾಗಲ್ಲ. ಇವ್ರು ಹೀಗೆ ಅರ್ಥ ಮಾಡ್ಕೊಂಡಿದಾರಾ? ಆದ್ರೆ ನಾನು ಈ ಫಂಕ್ಷನ್ನ ನಿಮ್ ಸಂತೋಷನ ಹಾಳ್ ಮಾಡಿ ಕಲ್ಯಾಣಿನ ಈ ಮನೆಯಿಂದ ಆಚೆ ಹಾಕೋಣ ಅನ್ಕೊಂಡ್ರೆ ಹೀಗಾಗೋಯ್ತಲ್ಲ. ನಿಜವಾಗ್ಲೂ ಅತಿಗೆ ಗ್ರೇಟ್. ಶೌರ್ಯ, ಸಂಪದ ಸಿಕ್ಕದ್ಲೇನಪ್ಪ? ಇಲ್ಲಮ್ಮ, ಮಿಸ್ ಆದ್ಲು. ಸಂಪದ ಅವರು ಈ ಊರನ್ನ ಬಿಟ್ಟು ಎಲ್ಲೋ ಓಡ್ ಹೋಗಿದ್ದಾರೆ ಅನ್ಕೊಂಡಿದ್ದೆ. ಆದ್ರೆ ಅವರು ಇದೇ ಊರಲ್ಲೇ ಇದ್ದಾರೆ. ಅವ್ರನ್ನ ಬಿಡಲ್ಲಮ್ಮ. ಏನ್ ಹೇಳ್ತಿದ್ಯಮ್ಮ? ಆಗಿದ್ದೇನೋ ಆಗೋಯ್ತು, ಬೇಗ ಮಡಿಕೆ ಹೊಡೆಯೋದನ್ನ ಸ್ಟಾರ್ಟ್ ಮಾಡಿ ಅಂತಿದ್ದಾಳೆ ಕಣೋ.
ಹೌದೌದು, ಬೇಗ ಶುರು ಮಾಡಿ. ಕಲ್ಯಾಣಿ ಮಡಿಕೆ ಹೊಡೆದ್ರೆ ನೋಡ್ಬೇಕು ಅಂತಿದ್ದೆ. ಅಷ್ಟೊಂದು ಸಂತೋಷ ಯಾಕೋ? ನನಗೆ ಮಡಿಕೆ ಹೊಡಿಯೋದಂದ್ರೆ ಆಸೆ ರೀ. ಹಾಗಿದ್ರೆ ನೀನೇ ಮೊದ್ಲೋಗಿ ಮಡಿಕೆನ ಹೊಡಿ. ಅಯ್ಯೋ, ಹೊಡಿಯೋದಲ್ಲ, ನೋಡೋದು ಆಸೆ ಅಂತ ಹೇಳ್ದೆ. ಕಲ್ಯಾಣಿ, ಮಡಿಕೆ ಹೊಡಿಯೋ ಆಟನ ಶುರು ಮಾಡ್ಕೊಳ್ಳಿ. ಹತ್ರದಲ್ಲೇ ಇದ್ದು ನಿನ್ನ ಮಗಳು ಕಣ್ಣು ಹೋಗೋ ಹಾಗೆ ಮಾಡ್ತಾ ಇದ್ಯಾ ಅನುಪಮ. ಆಸಿಡ್ ಕಣ್ಣಿಗೆ ಬೀಳ್ತಿದ್ ಹಾಗೆ ಅಮ್ಮ ಅಂತಾಳೆ, ನೀವೆಲ್ರೂ ಕಲ್ಯಾಣಿ ಅಂತ ಅಳ್ತೀರಾ, ಎಲ್ಲ ಟಕ ಅಂತ ನಡೆದು ಹೋಗುತ್ತೆ. ಎಲ್ರೂ ಮಡಿಕೆ ಹೊಡಿಯೋದಕ್ಕೆ ಸಿದ್ಧನಾ? ಸಿದ್ಧಾನೆ. ಅಮ್ಮ, ಕಾರ್ಯಕ್ರಮ ಶುರು ಮಾಡೋಣ. ಶುರು ಮಾಡಿ. ಬಾ. ನೀನೇನೆ ಇಷ್ಟ ಅಂತ ಹೇಳಿ ಅಷ್ಟು ದೂರ ಹೋಗಿ ನಿಂತಿದ್ಯಾ? ನೀನು ಕೂಡ ಬಾ. ನಾನ್ ಬರಲ್ಲ, ನಾನು ಇಲ್ಲೇ ಇದ್ಕೊಂಡು ನೋಡ್ತೀನಿ. ಮಡಿಕೆ ಕಡೆ ಯಾಕೆ ಹಾಗೆ ನೋಡ್ತಾ ಇದೀಯಾ? ಅದ್ರಲ್ಲಿ ಏನಾದ್ರೂ ಆಸಿಡ್ ಹಾಕಿದ್ಯಾ ಹೇಗೆ? ನಾನಂತ ಕೆಲ್ಸ ಯಾಕೆ ಮಾಡ್ತೀನ್ರಿ? ಏನೋ ಹೊಟ್ಟೆ ಊರಿಗೆ ಮಾಡಿದ್ರು ಮಾಡ್ತೀಯಾ? ಇದೇನು ಇವ್ರು ಹೀಗೆ ಹೇಳ್ತಿದ್ದಾರೆ? ಕಲ್ಯಾಣಿ ಕಣ್ಣು ಹೋದ್ರೆ ಎಲ್ರೂ ನನ್ಗೆ ಬೈತಾರ ಏನೋ? ಇವಳೇನು ಯೋಚಿಸ್ತಾ ಇದ್ದಾಳೆ? ಅಷ್ಟಾಗಿ ನನ್ ಮೇಲೆ ಬಂದ್ರೆ ಅತ್ತಿಗೆ ಮೇಲೆ ಹಾಕ್ಬಿಡ್ತೀನಿ. ಚಿನ್ನಿ, ಇಷ್ಟ ಇಲ್ದಿರೋರ್ನ ಬಿಟ್ಬಿಡು, ಬಲವಂತ ಮಾಡಬೇಡ. ನೀವು ಮುಂದುವರಿಸಿ. ಈಗ ಮಡಿಕೆ ಹೊಡಿಯೋದಕ್ಕೆ ಮೊದಲು ಯಾರು ಬರ್ತಾ ಇದ್ದೀರಾ? ನಾನು. ಕಲ್ಯಾಣಿ, ನಿನ್ಗೆ ಮಡಿಕೆ ಹೊಡೆದು ಹೊಸ್ತಲ್ಲಮ್ಮ. ಫಸ್ಟ್ ನೀನ್ ಬೇಡ, ಶೌರ್ಯ ಹೊಡಿತಾನೆ. ಶೌರ್ಯ, ಹೋಗ್ ಮಗನೆ. ಏನಮ್ಮ? ನಾನು ಹೊಡಿತೀನಮ್ಮ. ಅಮ್ಮ, ನಾನು ಹೋಗಿ ಟ್ರೈ ಮಾಡಿ ತೋರಿಸ್ತೀನಿ, ಆಮೇಲೆ ಕಲ್ಯಾಣಿ ಹೊಡಿತಾಳೆ. ಶೌರ್ಯ, ನೀನ್ ಶುರು ಮಾಡು. ಇರುದಮ್ಮ ಅಂತಿ ಹೊಡಿಲಿ ಅವನು. ದಮಯಂತಿ, ಏನಕ್ಕ? ಓ, ನೀನ್ ಹೇಳಿದ್ಯಾ? ಸರಿ, ನಿನ್ನಿಷ್ಟ. ಸದ್ಯ ಮಡಿಕೆ ಶೌರ್ಯಂಗ್ ಸಿಗದೆ ಇರೋ ಹಾಗೆ ಎಳಿಬೇಕು. ಪಾಪ ದಮಯಂತಿ ಅದಕ್ಕೆ ಕಷ್ಟ, ಶತ್ರು ಕೂಡ ಬರಬಾರ್ದು. Come on, officer.
ಕಮಾನ್ ಶೌರ್ಯ, ಕಮಾನ್ ಕಮಾನ್, ಹೊಡಿ. ಅಯ್ಯೋ ಅಬ್ಬಾ